ಇನ್ನೊಂದು ಕಡೆ ಹೋಗಬೇಕಿದ್ರೆ ಇಲ್ಲಿ ತಕ್ಕೊಳ್ಳುವಷ್ಟನ್ನು ನೀನು ಮಾಡದೆ ನಿನ್ನನ್ನು ನಾನು ಬಿಡ್ಲಿಕ್ಕಿಲ್ಲ. ನಮ್ಮ ಅಂತ ನೀ ಹೇಳಿದ್ದಿ, ನಿಮಗೆಲ್ಲ ನಮ್ಮತ್ತಿದ್ದ ಆಗುವುದಿಲ್ಲಲ್ಲ. ಈ ಜಾಗಕ್ಕೆ ಬೇರೆ ಬೇಕು. ಏನು ತಲೆ ಅಡ್ಡ ಹಾಕಿದ್ದಿ? ಎತ್ತಿ ನೋಡು. ನಿನಗೆ ಹುಡುಗ ಹುಡುಗ ನಿಜವಾಗಿ ಹೇಳಬೇಕು, ನಿಜವಾಗಿ ಇವತ್ತು ಸಂತೋಷ ಆದದ್ದು ಹೌದು. ಏನು ನೀನ್ ಇಲ್ಲಿಗೆ ಬಂದು ನನ್ನೆದುರಿಗೆ ಇಷ್ಟೆಲ್ಲ ಕೆಲಸ ಮಾಡ್ತಿ ಅಂತಲೇ ನನಗೆ ನಿಜವಾಗಿ ನಂಬಿಕೆ ಇರಲಿಲ್ಲ. ಯಾಕೆ ಕೇಳಿ, ಲೋಕದಲ್ಲಿ ಹಾಗೆ ಇಲ್ಲಿ ಇದ್ದವರಿಗೂ ಇದ್ದದ್ದು ಸುಧನ್ಮ ಇದು ಮಾಡಿಯಾನೋ ಅಂತ. ಅದೇ ನಮ್ಮ ನಿರೀಕ್ಷೆ ಎಲ್ಲ ಇರುವುದು ಅದೇ. ಸುಧನ್ಮ ಎಷ್ಟು ಮಾಡುತ್ತಾನೆ ಅಂತ ತೋರಿಸುವುದಕ್ಕೆ ನಾ ಅಂಗೀಕರಿಸಿತ್ತು ಸೇನಾಧಿಪತಿ ಪಟ್ಟ. ನಿಜವಾಗಿ ಸುಧನ್ವ ಇಷ್ಟು ಮಾಡಿದ ಯಾಕೆ? ನೀನು ಅಲಂಕಾರ ಮಾಡಿದ್ದಕ್ಕಾಗಿ ಅಲ್ವೇ ಅಲ್ಲ, ಮತ್ತೆ ಎದುರಿಗೆ ಈ ಅರ್ಜುನ ಬಂದದ್ದಕ್ಕಾಗಿ, ನಮ್ಮ ಹಿಮ್ಮೇಳ ಇರುವುದಕ್ಕಾಗಿ ನೀನು ಮುಮ್ಮೇಳದಲ್ಲಿ ಇಷ್ಟು ಮಾಡ್ತಾ ಇದ್ದೀಯ ಅಷ್ಟೇ. ಅಲ್ಲಿಯೇ ನಮ್ಮ ಘನಸ್ತಿಕೆ ಇರುವುದು. ಅಂದ್ರೆ ನಾವು ನಿಮಗೆ ಒದಗಿ ಬಂದದ್ದು ಅಂತ. ನೀವು ಒದಗಿ ಬರುವವರು ಎನ್ನುವುದೇ ನಮಗೆ ವಿಶ್ವಾಸ. ನಾನು ಮೊದಲೇ ನಿನ್ನ ಎದುರಿಗೆ ಬಂದಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕೆ ಬಲ್ಲೆಯ? ನೀನು ಉತ್ತರದಿಂದ ಬಂದವ, ಹೌದು, ಅಂದ್ರೆ ಬಡಗಿನಿಂದ ಬಂದವ, ಹೌದು. ನಮ್ಮದ್ದಿದು ತೆಂಕು, ಹೌದೌದು. ಅಂತೂ ತೆಂಕು ಬಡಗು ಸಮ್ಮಿಳಿತ ಉಂಟಲ್ಲ, ಅದುವೇ ಆನಂದಮಯಕ್ಕೆ ಆಕಾರವಾಗಿ ಉಂಟಾಯಿತು. ನನಗೆ ನಿಜವಾಗಿ ಸಂತೋಷ ಆದದ್ದೇ. ನಾವಾದ್ರೆ ಬಡಗಿನಲ್ಲಿಯೂ ಕೆಲಸ ಮಾಡ್ತೇವೆ, ಬೇಡ ತೆಂಕಿಗೆ ಬಂದ್ರು ಕೆಲಸ ಮಾಡ್ತೇವೆ. ರಾಜಸೂಯದ ಪ್ರಕರಣದಲ್ಲಿ ಬಲ್ಲವ ನಾನು ಅಲ್ವೋ? ಎರಡೂ ಕಡೆಯಲ್ಲಿ ಕೆಲಸ ಮಾಡಿದ್ದೇವೆ ನಾವು. ಆದ್ರೆ ಇವತ್ತಿಗೆ ನೀನು ಮಾಡುವಾಗ ನನಗನ್ನಿಸುವುದು ಎದುರಿಗೆ ದಿನೇಶನೇ ಬಂದನೋ ಎನ್ನುವುದಾಗಿ ನನಗೆಲ್ಲ ಒಮ್ಮೆ ಆಶ್ಚರ್ಯ ಆದದ್ದು. ದಿನೇಶನೇ ಬರ್ತಾನೆ ಅಂತ ಆದ್ರೆ ನಿರೀಕ್ಷಿಸಿದ ಪ್ರಕಾಶ ಇಲ್ಲಿ ಉಂಟು ಅಂತ ಅರ್ಥ. ಆಗಲಿ, ಎಲ್ಲೆಲ್ಲೋ ಇದ್ದ ಪ್ರಕಾಶನನ್ನು ಹುಡುಕುವುದಲ್ಲ, ಇಲ್ಲಿಯೂ ಒಬ್ಬ ಪ್ರಕಾಶ ಇದ್ದಾನೆ ಅಂತ ನಿಮಗೆ ಅನುಭವಕ್ಕೆ ಬಂತಲ್ಲ, ಆದ್ದರಿಂದಲೇ ಸಟೆದು ನಿಂತಿದ್ದೇವೆ. ಅದಕ್ಕಾಗಿಯೇ ಸಂತೋಷ ಆದದ್ದು ಮಗನೇ. ನಿನ್ನ ಪ್ರಕಾಶದಿಂದ, ನಿನ್ನ ದಿನೇಶನ ಈ ಪ್ರಕಾಶದಿಂದ ನಮಗೂ ಒಂದು ಆನಂದ ಆಗುತ್ತದಲ್ಲ, ಅದಕ್ಕಾಗಿ ನಮಗೆ ಸಂತೋಷ ಆಗುವುದು. ನೀ ಇಲ್ಲಿ ಈ ರೀತಿಯಾಗಿ ಬದಲಾಗುವುದಕ್ಕೆ ಕಾರಣವಾದದ್ದು ನಮ್ಮ ಕುದುರೆಯನ್ನು ಕಟ್ಟಿಸಿತ್ತು ಎನ್ನುವುದು ಸ್ಪಷ್ಟ. ಅರ್ಜುನ, ನಿನ್ನ ಬಗ್ಗೆ ನನಗೆ ಅಪಾರವಾದ ಅಭಿಮಾನ ಉಂಟು. ಹೌದೇ? ಸೃಷ್ಟಿಗರ್ಜುನ ಎಂಬವನೇ ನೀನು, ಪ್ರಶ್ನಾರ್ಥಕ ಅಲ್ಲ. ಸೃಷ್ಟಿಗರ್ಜುನ ಎಂಬವನೇ ನೀನು. ಈ ಸೃಷ್ಟಿಯಲ್ಲಿ ಹಲವು ಅರ್ಜುನರು ಆಗಿ ಹೋಗಿದ್ದಾರೆ. ಒಬ್ಬ ಕಾರ್ತವೀರ್ಯ ಅರ್ಜುನ, ಷಟ್ಚಕ್ರವರ್ತಿಗಳಲ್ಲಿ ಒಬ್ಬ ಅಂತ ಹೇಳಿಸಿಕೊಂಡ, 500 ಕೈಗಳಿಂದ ಹರಿಯುವ ನರ್ಮದೆಗೆ ತಡೆಗೋಡೆಯನ್ನು ಕಟ್ಟಿದ, 500 ಸತಿಯರಿಗೆ ಆ ನೀರಾಟಕ್ಕೆ ಅವಕಾಶ ಮಾಡಿಕೊಟ್ಟ. ಮಾತ್ರವಲ್ಲ, ಕೊನೆಗೆ ಬ್ರಾಹ್ಮಣನ ಕೈಯಲ್ಲೇ ಸತ್ತ. ಅವನ ಚರಿತ್ರೆ ಹಾಗಾಗಿ ಹೋಯಿತು. ಸೃಷ್ಟಿಯಲ್ಲಿ ಅವನದ್ದು ಸೀಮಿತ. ಮತ್ತೆ ಯಮಳಾರ್ಜುನರು, ನಲಕೂಪರ ಮಣಿಗ್ರೀವರು ಶಾಪಗ್ರಸ್ತರಾಗಿ ಮತ್ತಿ ಮರಗಳಾಗಿ ಭೂಮಿಯಲ್ಲಿ ಹುಟ್ಟಿದರಂತೆ. ಕೃಷ್ಣನನ್ನು ಕೊಂಡು ಹೋಗಿ ಹಗ್ಗದಿಂದ ಆ ಮರಕ್ಕೆ ತಾಯಿ ಯಶೋದೆ ಕಟ್ಟಿದಳಂತೆ. ಉಭಯ ಮರಗಳ ಮಧ್ಯದಿಂದ ಕೃಷ್ಣ ಹೋದ, ಮರ ಬಿತ್ತು, ಅವರಿಗೆ ಮೋಕ್ಷವಾಯಿತು. ಕೃಷ್ಣನಿಗೆ ದಾಮೋದರ ಅಂತ ಹೆಸರು ಬಂತು. ಅದೊಂದು ಅವನ ದೊಡ್ಡ ಸಾಧನೆ. ಅವರದ್ದು ದೊಡ್ಡದಿಲ್ಲ. ಆದರೆ ನೀನು ಹಾಗಲ್ಲ. ನಾಗಲೋಕದಿಂದ ಹಿಡಿದು ಭೂತಳವನ್ನು ಸುತ್ತಿ ನಾಗಲೋಕದವರೆಗೆ ವ್ಯಾಪಿಸಿದ ನಿನ್ನ ಕೀರ್ತಿ, ನಿನ್ನದಾದ ಶೌರ್ಯ 3 ಲೋಕದ ಗಂಡ ಎನ್ನುವ ನೆಗಲ್ತೆಯನ್ನು ಸ್ಥಾಯೀಭೂತಗೊಳಿಸಿತು ಎನ್ನುವುದನ್ನು ನಾನು ಬಲ್ಲವನಿ. 3 ಲೋಕದ ಗಂಡ, ರಿಪುತಿಮಿರ ಮಾರ್ತಾಂಡ, ಭೂರಿನೇತ್ರನ ಪಿಂಡ, ರಿಪುಗಳೆದೆಯ ರಾಮಬಾಣ ಎನ್ನಿಸಿಕೊಂಡಂತಹ ಪಾಂಡವ ಪಂಚಕರಲ್ಲಿ ಒಬ್ಬನಾದಂತಹ ಪಾರ್ಥ ಇವತ್ತು ನಮ್ಮ ನೆಲಕ್ಕೆ ಕಾಲಿಟ್ಟಿದ್ದಿ. ನೀ ಬರುವಾಗಲೇ ಗೊತ್ತಾಯಿತು ನನಗೆ, ಏನು ನಿನ್ನ ಪಕ್ಷದವರು ಎಷ್ಟು ಮಂದಿ ಬಿದ್ದಿದ್ದಾರೆ. ಒಂದು ಪಕ್ಷ ಬಿದ್ದಾಗ ಎಬ್ಬಿಸುವುದೇ ದೊಡ್ಡಸ್ತಿಕೆ ಅರ್ಜುನ. ಆ ಕಾರಣದಿಂದಲೇ ಬಿದ್ದವರ ಬಗ್ಗೆ ನೀ ನಿರ್ಲಕ್ಷ್ಯ ವಹಿಸಿದೆ. ನೀ ಸಡಗರದಿಂದಲೇ ಬಂದೆ. ಖಂಡಿತ ಸೋಲಿನಲ್ಲಿಯೂ ನಿನ್ನದ್ದು ಧೃತಿ ಶಕ್ತಿಯನ್ನು ನೀ ಬಿಡ್ಲಿಲ್ಲ. ಆದ್ದರಿಂದಲೇ ಸೃಷ್ಟಿಶೀಲ ಪ್ರವೃತ್ತಿಯು, ಸೃಜನಶೀಲ ವ್ಯಕ್ತಿತ್ವವು ನಿನ್ನಲ್ಲಿ ಉಂಟು ಎನ್ನುವುದನ್ನು ನೀ ಸ್ಥಾಪಿಸಿ ತೋರಿಸಿದೆ. ಸರಿ. ಜಟಾಜೂಟನಾದ ಪರಮೇಶ್ವರನ ಕೂಡೆ ಕಾದಾಡಿದ ನಿನ್ನ ಬಲುವು ಮಾತ್ರವಲ್ಲ, ಸ್ವರ್ಗವನ್ನೇರಿ ಅರ್ಥ ಸಿಂಹಾಸನವನ್ನಡರಿ ಕಿರೀಟಿ ಎನ್ನುವ ನೆಗಲ್ತೆಯನ್ನು ಪಡೆದ ನಿನ್ನಂತಾದಂತಹ ಸಾಧನೆ
ನಾಗಲೋಕದಲ್ಲಿ ನಾಗಾದಿಗಳಿಂದ ಅನುಗ್ರಹ ಪ್ರಾಪ್ತಿಸಿಕೊಂಡ ನಿನ್ನ ವ್ಯಕ್ತಿತ್ವ, ಇದರ ಬಗ್ಗೆ ಅಪಾರವಾಗಿ ತಿಳಿದವನೇ ಇದ್ದೇನೆ. ಅಂತಹ ಸಾಧಕನಾದ ನೀನು ಈ ಸೃಷ್ಟಿಯಲ್ಲಿ ಮಾಡಿದದೆಲ್ಲ ಸಾಧನೆ ದೊಡ್ಡದಲ್ಲ. ದೇವನನ್ನೇ ಜೀವನೊಬ್ಬ ಸಾರಥಿಯಾಗಿ ಪಡೆಯುತ್ತಾನೆಂತಾದ್ರೆ ಅದಲ್ವೇ ದೊಡ್ಡ ಸಾಧನೆ. ಕೇಳಿದೆಯಂತೆ ನೀನು, ಪಂಕಜೋದ್ಭವತಾತ ಪರಮೇಶ ಸುಪ್ರೀತ ಪಥಿಕರಿಸು ಸಾರಥಿತನವ. ಖಂಡಿತ ಪಾಂಡವರ ಮನೆಗಳಲ್ಲಿ ಹುಲ್ಲು ಕುದುರೆಗಳ ತಾಕಟ್ಟಿ ನರಗೆ ಸಾರಥಿಯಾದ ನಾರಾಯಣನ ಪರಿಯ ಏನೆಂಬೆ ನಾವೆಲ್ಲ ಕೇಳಿ ಬಲ್ಲವರೇ. ಅಂತಹ ಜಗನ್ನಾಟಕ ಸೂತ್ರಧಾರಿಯಾದಂತಹ ಕೃಷ್ಣನನ್ನು ಸಾರಥಿಯಾಗಿಸಿಕೊಂಡೆ ನೀನು. ಈ ಪ್ರಪಂಚದಲ್ಲಿ ನಿನ್ನ ಮರೆಯಲಾರದ ಸೃಷ್ಟಿಯೇನು ಬಲ್ಲೆಯ? ಮಿಕ್ಕದ್ಯಾವುದೂ ಅಲ್ಲ. ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಭಗವಂತನಾದ ಶ್ರೀಕೃಷ್ಣನ ಬಾಯಿಯಲ್ಲಿ ಜಿಜ್ಞಾಸುವಾಗಿ ಪ್ರಶ್ನಿಸಿ ಉತ್ತರ ರೂಪವಾಗಿ ಪಡೆದೆ ನೀನು ಗೀತಾಮೃತವನ್ನು. ಈ ಪ್ರಪಂಚದಲ್ಲಿ ಸನಾತನ ಸಂಸ್ಕೃತಿಗೆ, ಸನಾತನ ಧರ್ಮಕ್ಕೆ ಮೂಲ ಗ್ರಂಥವಾದ ಭಗವದ್ಗೀತೆಯನ್ನು ನೀನು ಕೊಟ್ಟ ಪರಿ ಸೃಷ್ಟಿಯಲ್ಲಿ ಯಾವತ್ತೂ ಅಮರ ಅರ್ಜುನ ಅಮರ. ಆದ್ದರಿಂದಲೇ ಅಂತಹ ಗೀತಾಸುದೆಯನ್ನು ಉಣ್ಣಿಸಿದೆ ನೀನು. ನಿನ್ನ ಈ ಎಲ್ಲ ಸೃಷ್ಟಿಯನ್ನು ತಿಳಿದ ನಾನು ನಿನ್ನ ಅಶ್ವವ ಕಟ್ಟಿಕೊಂಡಿದ್ದೇನೆ. ಯಾಕೆ ಬಲ್ಲೆಯ? ನಮಗೂ ನೀನು ಹೋದಲ್ಲೆಲ್ಲ ಸೃಷ್ಟಿ ಮಾಡಿದ್ದು ಗೊತ್ತಿದೆ. ನೀನು ತೊಟ್ಟಿಲು ಕಟ್ಟುವಲ್ಲಿಯೂ ಸೃಷ್ಟಿ ದೊಡ್ಡದೇ. 3-4 ನಿನಗೆ ಆಗಿದೆಯಂತೆ. ಒಂದೊಂದರಲ್ಲಿ ಒಂದೊಂದು ಸೃಷ್ಟಿ ಮಾಡಿದ್ದೀಯಂತೆ. ಏನು ಮಾಡುವ ಹೋದಾಗೆಲ್ಲ ನೀನೇ ಬೇಕು ಅಂತ ಅವ್ರು ಹೇಳಿದ್ರೆ ಬಿಡ್ಲಿಕ್ಕಾಗ್ತದ? ಅದಷ್ಟೇ. ಆದ್ರೂ ನೀನು ಪ್ರಸಾದ ಕೊಟ್ಟೆ ಬಂದಿದ್ದಿಂತ ನಮಗೂ ಗೊತ್ತಾಗಿದೆ. ಭಕ್ತ ನಾನು ಅಂತ ಹೇಳಿದ ಮೇಲೆ ದೇವರಾಗಿ ಕೊಡಬೇಕಲ್ಲ. ಕೊಟ್ಟಿದ್ದಿ, ತೊಂದರೆ ಇಲ್ಲ. ಆದರೆ ಇಲ್ಲಿಗೆ ಬಂದ ನೀನು ದಕ್ಷಿಣಾವರ್ತದ ಚಂಪಕಾವತಿಯ ನೀ ನೆಲದಲ್ಲಿ ನೀ ಏನು ಸೃಷ್ಟಿ ಮಾಡುತ್ತೀ ಎನ್ನುವುದನ್ನು ನಿರೀಕ್ಷಿಸಿಯೇ ಕುದುರೆಯನ್ನು ಕಟ್ಟಿದ್ದೇವೆ. ಬಿಟ್ಟು ಪೋಪೆಯು ಎಡೆಯಲ್ಲಿ ಮೀಸೆಯಲ್ಲಿ ಒಂದೊಂದು ಬಿಳಿ ಕೂದಲು ಬಂದಿದೆ. ಆಯ್ತಪ್ಪ, ಪ್ರಾಯ ಆಯ್ತು, ನಮಗೆ ಪ್ರಾಯ ಆಗಿದೆ ಎನ್ನುವ ಪ್ರಜ್ಞೆ ಉಂಟು ಅಂತಾದ್ರೆ ಖಂಡಿತ ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವೋ ತಟ್ಟನೆ ಹೇಳು. ನಿಜವಾಗಿ ಹೇಳಬೇಕ, ಇಲ್ಲಿಯ ತನಕ ಸುಧನ್ವ ಏನೂ ಇಲ್ಲ ಅಂತಾಗಿತ್ತು. ಆದ್ರೆ ಈಗ ಅರ್ಜುನನೊಂದು ಹೊಗಳುವುದಕ್ಕೆ ತೊಡಗಿದೆಯಲ್ಲ, ನಿಜವಾಗಿ ಸುಧನ್ವ ಹೌದು ಅಂತ ಆಯ್ತು. ಹೇಗೆ? ಅಲ್ಪ ಸ್ವಲ್ಪ ಓದಿದ್ದಿ ಅಂತ ಕಾಣ್ತದೆ. ನಮ್ಮ ಕುರಿತು ಪೂರ್ತಿ ತಿಳ್ಕೊಳ್ಳಿಲ್ಲ. ನಾವು ಓದಿದಷ್ಟು ತಿಳ್ಕೊಂಡಿದ್ದೀನಿ. ಓದಿದಷ್ಟನ್ನು ಪೂರ್ತಿ ಓದಿದ್ದೇವೆ. ಅದರಿಂದ ಅರ್ಧ ಇದರಿಂದ ಅರ್ಧ ತೆಗೆದು ಹೇಳುವ ಪ್ರಮೇಯವೇ ನಮ್ಮದಲ್ಲ. ಅಲ್ಲ, ಈಗ ಒಳ್ಳೇದಾಗ್ತದೆ ಅಂತ ಹೇಳುವಾಗ ಮತ್ತೆ ನೀನು ಪ್ರಸಂಗ ಹಾಳು ಮಾಡ್ತಾ ಇದ್ದಿ. ಅಂದ್ರೆ ಕೊನೆಯಲ್ಲಿ ಹೇಳಿದೆಯಲ್ಲ, ನಿನ್ನ ಕುರಿತು ಅಷ್ಟೆಲ್ಲ ತಿಳ್ಕೊಂಡ ಮೇಲೆ ನನ್ನ ಕುರಿತು ಕೊನೆಯದಾಗಿ ಹೇಳುವುದೇನು? ಬಿಟ್ಟು ಪೋಪೆಯೋ. ನೀನು ಬಿಟ್ಟು ಪೋಪೆಯೋ ಅಂತ ಹೇಳುವುದಕ್ಕೆ ಇಷ್ಟು ಸಮಯ ತಕೊಂಡ ಮೇಲೆ ನೀನು ಉತ್ತರ ಕೊಡುವುದಕ್ಕೆ ನೀನು ಇನ್ನೊಂದು ಕಡೆ ಹೋಗಬೇಕಿದ್ರೆ ಇಲ್ಲಿ ತಕ್ಕೊಳ್ಳುವಷ್ಟನ್ನು ನೀನು ಮಾಡದೆ ನಿನ್ನನ್ನು ನಾನು ಬಿಡ್ಲಿಕ್ಕಿಲ್ಲ. ನಮ್ಮದು ಅದೇ. ಇಲ್ಲಿ ಸುಧಾರಿಸಿ ಮತ್ತೆ ಮಾಡಬೇಕಾದ್ದನ್ನು ಆರಂಭಕ್ಕೆ ಮುಗಿಸಿ ಮತ್ತೆ ಅಲ್ಲಿಯೂ ಇಲ್ಲಿಯೂ ತಕ್ಕೊಂಡು ನಿನ್ನನ್ನು ದೊಡ್ಡವಾಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಇಲ್ಲಿ ಮಾಡುವಷ್ಟನ್ನು ಮಾಡಿಸಿಯೇ ಕಳುಹಿಸು. ನೀನಿಷ್ಟು ಹೇಳ್ತೀಯಂತ ಆದ್ಮೇಲೆ ನಾವು ಎಷ್ಟು ಅಂತ ಮಾಡಿಯೇ ತೋರಿಸ್ತೇವೆ. ಮಾಡಿ ಆದ್ಮೇಲೆ ನೀವು ಎಷ್ಟು ನಮಗೆ ಕೊಡಬೇಕು ಅಂತ ಇಟ್ಟಿದ್ದೀರೋ ಅದಕ್ಕಿಂತ ಹೆಚ್ಚನ್ನೇ ಪಡೆದು ಹೋಗುವ ಇವತ್ತು. ನೀ ಪಡೆಯಬೇಕು. ಯಾಕೆ ಗೊತ್ತುಂಟು? ಒಳ್ಳೆ ಮಾತಾಡ್ತಿ, ಬಹಳಷ್ಟು ಒಳ್ಳೇದು ಮಾತಾಡಿದ್ವಿ. ಪಾರ್ಥನ ಕುರಿತಾಗಿ ಸಮಗ್ರವಾದಂತಹ ಚಿತ್ರಣ ಎನ್ನುವಂಥದ್ದು ನಿನ್ನ ತಲೆಯಲ್ಲುಂಟು ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಖಂಡಿತ ನಿನ್ನ ಬಗ್ಗೆ ಅಭಿಮಾನ ಉಂಟು. ಆದ್ರೆ ಒಂದುಂಟು, ಏನು? ತಲೆಯಲ್ಲಿದ್ರೆ ಸಾಕಾಗ್ಲಿಕ್ಕಿಲ್ಲ. ತಲೆಯಲ್ಲಿದ್ದದ್ದು ಮನಸ್ಸಿಗೆ ಬರಬೇಕು ಬೇಡು? ಖಂಡಿತ. ಬುದ್ಧಿಗೆ ಹೋಗಬೇಕು ಬೇಡು? ಶ್ರವಣ ಮನನ ಪಠನ ನಿಧಿಧ್ಯಾಸನ. ಅದಕ್ಕೆ ಹೇಳಿದ್ದು ಅದನ್ನ ಮನನ ಮಾಡುತ್ತಾ ಪಾರ್ಥನೇನು ಎನ್ನುವುದನ್ನ ಸರಿಯಾಗಿ ತಿಳಿದು ಅವನ ಎದುರಿಗೆ ಏನು ಮಾತಾಡಬೇಕು ಅಂತ ಸರಿಯಾಗಿ ತಿಳಿಯಬೇಕಿತ್ತು. ಏನು ತಪ್ಪಿದೆ ಹೇಳ್ತಿ? ಪಾರ್ಥ ನೀನು ದೊಡ್ಡವ. ಛೇ, ನಾವು ಸತ್ಯ ಹೇಳ್ತೇನೆ, ಇವತ್ತೆಲ್ಲ ನಾವು ಕೆಲಸ ಮಾಡಿದ್ದಲ್ವೇ ಅಲ್ಲ. ಒಂದು ಕಾಲದಲ್ಲಿ ನಮ್ಮ ತಿರುಗಾಟದಲ್ಲಿ ನಾವು ಮಾಡಿದ ಕೆಲಸ ನೋಡ್ಬೇಕಿತ್ತು. ಈಗೆಲ್ಲ ಕೆಲಸ ಬಿಟ್ಟಿದ್ದೇವೆ. ಯಾಕೆ ಗೊತ್ತುಂಟು? ಈ ಕ್ಷೇತ್ರಕ್ಕೆ ನಿನ್ನಂತಹ ಹೊಸ ಹೊಸ ಮುಖಗಳು ಬರ್ತಾ ಉಂಟಲ್ಲ, ಈ ಮುಖ ಎಷ್ಟು ಮಾಡಿತ್ತು ಎನ್ನುವುದಾಗಿ ನಮ್ ನಿರೀಕ್ಷೆ ಬಿಟ್ರೆ ಮತ್ತೇನಲ್ವೇ ಅಲ್ಲ. ಅದು ಕೆಲವು ಹಿರಿಯರು ಹೇಳುವುದು ಹಾಗೆ. ಹೌದು, ಆ ಕಾಲದಲ್ಲಿ ನಮ್ಮದ್ದು ನೋಡಬೇಕಿತ್ತು. ನೋಡ್ಲಿಕ್ಕೆ ಇರುವುದಿಲ್ಲಲ್ಲ. ಆದ್ದರಿಂದ ನಾ ಇರುತ್ತಿದ್ರೆ ನೋಡ್ತಿದ್ದೆ. ಹೌದೌದು, ನೀನು ಒಂದು ಕಾಲದಲ್ಲಿ ನಮ್ಮಾಗೆ ಆಗುತ್ತೆ ಅಂತ ನೆನಪಿರ್ಲಿ, ಬದುಕಿದ್ರೆ ಒಳ್ಳೇದದು. ಅದಕ್ಕಾಗಿ ಹೇಳಿದ್ದೆ. ಮಗು,
ಎಷ್ಟಾದರೂ ನೀನು ನನ್ನ ಎದುರಿಗೆ ಮಗುವೆ. ಆ, ನನ್ನ ಅರ್ಧ ಪ್ರಾಯ ಆಯ್ತೋ ಇಲ್ವೋ ನಿನಗೆ? ಖಂಡಿತ ಅಲ್ವಾ? ಖಂಡಿತ. ಮುಖದ ಮೇಲೆ ಸರಿಯಾಗಿ ಮೀಸೆ ಮೂಡ್ಲಿಲ್ಲ. ಆ, ಆದರೂ ರಣ ಅಂತ ಹೇಳಿದ ಕೂಡ್ಲೆ ಓಡೋಡಿ ಬಂದಿಯಲ್ಲ. ಈ ರಣದಿಗೆ ಎದುರಿಗೆ ನಿಂತಿರುವಂತವನು ಪಾರ್ಥ ಎನ್ನುವುದನ್ನು ತಿಳಿದು ಅವನ ಕುರಿತಾಗಿ ಈ ರೀತಿಯಾಗಿ ಮಾತನಾಡಿ ಮುಂದುವರಿತಿ ಅಂತ ಆದ್ರೆ ನಿನ್ನನ್ನ ಹೆಡ್ಡ ಅಂತ ಹೇಳುವುದು, ಮೂರ್ಖ ಅಂತ ಹೇಳುವುದು ಯಾವುದು ಅರ್ಥ ಆಗುವುದಿಲ್ಲ. ಆದ್ರೆ ಏನೇ ಇರಲಿ, ಭಾವದಿಂದ ಆಡುವಂತಹ ಮಾತು ನಾನು. ಏನು ಹುಡುಗನಾದಂತಹ ನೀನು ಏನೇ ಮಾತಾಡಿದ್ರು ಅದು ಬೆಡಗಿನ ನುಡಿಯಾಗಿಯೇ ಪ್ರಪಂಚ ಮುಖಕ್ಕೆ ಕಾಣುತ್ತದೆ. ಬಡಗಿನ ನುಡಿ ಆಗಲಿಲ್ಲಲ್ಲ? ಇಲ್ಲವೇ ಇಲ್ಲ. ನಿಜವಾಗಿ ಯಾಕೆ ಗೊತ್ತುಂಟ ಬಡಗಿನ ನುಡಿಯೋ ಬೆಡಗಿನ ನುಡಿಯೋ ಅಂತ? ನಿನ್ನ ಎದುರಿಗೆ ನಾನು ಎಷ್ಟೇ ಮಾತಾಡಿದ್ರು ನನ್ನ ಮಾತು ಬೇರೆಯವ್ರ ಕಿವಿಗೆ ಬೀಳುವುದಿಲ್ಲ. ನಿನ್ನ ಮಾತೇ ಕಿವಿಗೆ ಬೀಳುವುದು. ಯಾಕೆ ನಿನ್ನ ಮಾತೇ ಕಿವಿಗೆ ಬೀಳುವುದು ಅಂತ ಕೇಳಿದ್ರೆ, ಸಣ್ಣವ ಏನು ಮಾತಾಡಿದ್ರು ಬೇರೆಯವರು ಸಂತೋಷ ಪಡ್ತಾರೆ. ಒಳ್ಳೆ ಮಾತಾಡಿದ್ದಾನೆ ಅಂತ ಹೇಳ್ತಾರೆ. ಮಕ್ಕಳು ಕೆಲಸ ಮಾಡುವ 3 ಪಟ್ಟು ದೊಡ್ಡವರು ಮಾಡಿದ್ರು ಗುರುತಿಸು. ಆದ್ರೆ ನಮ್ಮಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಅದನ್ನು ಹೇಳುವುದಕ್ಕೆ ಸಂದರ್ಭವೂ ಇದಲ್ಲ ಎನ್ನುವುದೇ ಸರಿ. ಆ ನೆಲೆಯಲ್ಲಿ ಹೇಳುತ್ತೇನೆ, ನಿನ್ನ ಈ ಬೆಡಗಿನ ನುಡಿಗಳೆಲ್ಲ ಏನುಂಟು ಅದನ್ನ ಕಟ್ಟಿ ನಿನ್ನ ಅಂತಃಪುರದಲ್ಲಿಯೇ ಇರಿಸು. ಅದರ ಹೊರತಾಗಿ ಮಾಡಬೇಕಾದದ್ದು ಏನು ಗೊತ್ತುಂಟ? ಏನು? ಬಿಚ್ಚಿಡಬೇಕಾದದ್ದು ನಾವು ತಂದಿರುವಂತಹ ತುರಗ ಏನುಂಟು ಆ ತುರಗವನ್ನ ನೀನು ಬಿಡಬೇಕು. ಬಿಟ್ಟು ಜೊತೆಯಲ್ಲಿ ಯಥಾ ಸಾಧ್ಯ ಹೇಳಿದಾಗ ಒಂದು ಮಾತಿಗೆ ಹೆಚ್ಚೇ ಪಡೆದು ಹೋಗುತ್ತೇನೆ ಅಂತ ನಿಜವಾಗಿ ಈ ಪಾರ್ಥ ಬಯಸುವುದೇನು ಗೊತ್ತುಂಟ? ನೀವೇ ಬೇಕು ಅಂತ ಹೇಳಿದ ಮೇಲೂ ನನಗಿಷ್ಟು ಕೊಡಬೇಕು ಅಂತ ಹೇಳಿದ ಮೇಲೆ ನಾನು ಭಗವದ್ಗೀತೆಯನ್ನು ಕೇಳಿದ್ದಕ್ಕೆ ಏನು ಉಪಯೋಗ, ಸಾರ್ಥಕತೆ ಅಂತ ಬೇಕೋ ಬೇಡ? ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ನಮ್ಮಲ್ಲಿರುವಂತಹ ಮೋಹಗಳೆಲ್ಲ ಈ ಹೊತ್ತಿಗೆ ಹೋಗಿ ಆಗಿದೆ. ಬಯಸುವುದು ಒಂದೇ, ಏನು? ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಪಾರ್ಥ ಕೊನೆಯ ತನಕ ಉಳಿದ್ರೆ ಸಾಕು. ದೊಡ್ಡವರ ಆಶೀರ್ವಾದ ನಮಗಿದ್ರೆ ಸಾಕು, ಸರಿ. ಸಣ್ಣವರ ಪ್ರೀತಿ ನಮ್ಮ ಮೇಲಿದ್ರೆ ಸಾಕು ಅಂತ ಬಯಸುವುದು. ಹಾಗಾಗಿ ಹೇಳುವುದು, ಈಗಾಗಲೇ ಕುರುಕ್ಷೇತ್ರ ಹವನದಲ್ಲಿ ನಿನ್ನ ಪ್ರಾಯದಲ್ಲಿರುವಂತಹ ನನ್ನ ಮಗನನ್ನು ನಾನು ಕಳೆದುಕೊಂಡವನಿದ್ದೇನೆ. ನಿನ್ನ ಮುಖವನ್ನು ತಿಟ್ಟಿಸಿ ನೋಡಿದ್ದೇ ಹೌದು ಅಂತಾದ್ರೆ ಆ ಕ್ಷಾತ್ರೀಯತೆ ಎನ್ನುವುದು ಮತ್ತೆ ಮತ್ತೆ ಎದ್ದಿ ತೋರ್ತಾ ಉಂಟು. ನನ್ನ ಮಗನ ಅಭಿಮನ್ಯುವಿನ ಕಣ್ಣುಗಳನ್ನೇ ನಿನ್ನ ಕಣ್ಣುಗಳಲ್ಲಿ ಹೊತ್ತಿಗೆ ನಾನು ಕಾಣುವುದಕ್ಕೆ ತೊಡಗಿದ್ದೇನೆ. ಮೇಲ್ಮುಖವಾಗಿ ಇರುತ್ತಿರುವಂತಹ ಅಗ್ನಿಯಂತೆ ಪ್ರಾಜ್ವಲ್ಯಮಾನವಾಗಿರುವಂತಹ ನಿನ್ನ ಕಣ್ಣು. ಹಾಗಾಗಿ ಹೇಳ್ತೇನೆ, ಬಾಯಲ್ಲಿ ಮುಂದೆ ಏನು ಈಗ 1-2 ಒಳ್ಳೆ ಮಾತು ಹೇಳ್ತೇನೆ. ಈ ಮಾತನ್ನ ನೀನು ನಿನ್ನ ಜೊತೆಯಲ್ಲಿ ಇರುವವರೆಲ್ಲ ಸರಿ ನೆನಪಿಟ್ಕೊಳ್ಬೇಕು. ಎಷ್ಟು ದಿನ ಅಂತ ಅಲ್ಲಿ ಕೆಲಸ ಮಾಡ್ತೇನೆ, ನಿನಗೇನೂ ಸಿಕ್ಕುವುದಿಲ್ಲ. ಎಷ್ಟು ಕೆಲಸ ಮಾಡಿದ್ರು ನಿನಗೆ ಸಿಗುವುದು ಎಷ್ಟು ಅಂತ ನನಗೆ ಸರಿ ಗೊತ್ತುಂಟು. ಹಾಗಾಗಿ ಹೇಳ್ತೇನೆ, ನೀನು ನಮ್ಮ ಜೊತೆಗೆ ಬಂದದ್ದೇ ಹೌದು ಅಂತ ಆದ್ರೆ ನಮ್ಮ ಜೊತೆಗೆ ಒಂದು 4-6 ವರ್ಷ ಈ ಕಡೆಯಲ್ಲೇ ನೀನು ತಿರುಗಾಟ ಎಲ್ಲ ಮಾಡಿದ್ದು ಹೌದು ಅಂತ ಆದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ನಿನಗೆ ಕೊಡಿಸ್ತೇನೆ. ಹಾಗಾಗಿ ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಪಡೆಯನ್ನ ತೆಗೆದುಕೊಂಡು ನನ್ನ ಜೊತೆಗೆ ಬಂದ್ರೆ ಬದುಕುವುದಕ್ಕೂ ಕಾಲ ಉಂಟು ನಿನಗೆ. ಗೀತಾಮೃತವನ್ನು ಉಂಡಂತ ಪಾರ್ಥನ ಬಾಯಿಂದ ವೀರವಾಕ್ಕುಗಳ ಪ್ರತೀಕ್ಷೆಯಲ್ಲಿದ್ದವ ಸುಧನ್ವ. ಆದರೆ ನಿನ್ನ ಮಾತುಗಳನ್ನು ಕೇಳುವಾಗ ಏನಾಯ್ತು? ಅಯ್ಯ ಸುಧನ್ವ, ನಿನ್ನ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಬರಡು ಬಂಜರು ಭೂಮಿಯಂತಿದ್ದ ನಿನ್ನ ಚಿತ್ತಮಂಡಲದಲ್ಲಿ ಭಗವಾನ್ ಶ್ರೀಕೃಷ್ಣ ಸ್ವಾಮಿ ಗೀತಾಸುಧೆಯನ್ನು ಹರಿಸಿ ಪ್ರಜ್ಞಾದೀಪ್ತಿಯನ್ನು ಬೆಳಗಿಸಿ ಆ ಜ್ಞಾನ ವೃಕ್ಷ ಬೆಳೆಯುವ ಹಾಗೆ ಮಾಡಿದನಂತೆ. ಅಂತಹ ಒಬ್ಬ ಸ್ಥಿತಪ್ರಜ್ಞ ಪಾರ್ಥ ಖಂಡಿತ ಅಂತ ನಾವು ಕೇಳಿಸಿಕೊಂಡವರು. ಯುದ್ಧ ಕ್ಷೇತ್ರವನ್ನು ನೀನು ಪ್ರವೇಶಿಸಿದಾಗ ತಲೆ ಅಡ್ಡ ಹಾಕಿದ ಪ್ರಕರಣ ನಮಗೂ ಗೊತ್ತು. ಹೌದಪ್ಪ, ನಿನಗೆ ನಾವು ಹುಡುಗರ ಹಾಗೆ ಕಾಣ್ತೇವೆ. ನಿನಗೆ ದ್ರುಪದನಲ್ಲಿ ಯುದ್ಧ ಮಾಡುವಾಗ ನೀನು ಹುಡುಗ ಅಂತ ಗೊತ್ತಿರಲಿಲ್ಲ. ನನ್ನ ಪ್ರಾಯವು ನಿನಗೆ ಆಗಲಿಲ್ಲ. ನಿನಗೆ ನೀನು ದೊಡ್ಡವರಿಗೆ ಹೊಡೆಯುವಾಗ ಸಣ್ಣವರುತ್ತ ಗೊತ್ತಾಗುವುದಿಲ್ಲ. ಮಾತ್ರವಲ್ಲ, ವೃದ್ಧರಾಗಿರುವ 800 ವರ್ಷದ ಆಯುಸ್ಸು ಹೊಂದಿದ ಭೀಷ್ಮಾಚಾರ್ಯರು ಅವರಿಗೆ ನೀನು ಹೊಡೆಯಲಿಲ್ವಾ? ಹೊಡೆದಿದ್ದೇನೆ. ನೀನು ಗುರುಗಳಿಗೆ ಹೊಡೆದವ, ಅಜ್ಜನಿಗೆ ಹೊಡೆದವ, ಮತ್ತೆ ಮಾವ ಆದ್ರೂ ಭಾವಿ ಮಾವನಿಗೆ ಹೊಡೆದವ. ಇಷ್ಟೆಲ್ಲ ಹೊಡೆದ ನೀನು ನನ್ನ ಬಳಿ ಬಂದು ಹೇಳ್ತಿ, ಹುಡುಗ ನೀನು ನಿನ್ನ ಬೆಡಗಿನ ನುಡಿ ಕಟ್ಟಿರು. ಗೊತ್ತಾಯ್ತು ನನಗೆ. ಯಾಕೆ? ನೀನು ಮಾತಾಡುವ ಮೊದಲು ಕಟ್ಟು ಇಡು ಅಂತ. ಈ ಪ್ರಪಂಚದಲ್ಲಿ ಎಲ್ಲರೂ ಕಟ್ಟಿಗೆ ಸಾಯುವುದು. ಕಟ್ಟು ಉಂಟೋ ಕೆಲಸ ಆಗುತ್ತದೆ, ಕಟ್ಟಿ ಮತ್ತೆ ಇಡ್ತಾರೆ. ಕಟ್ಟು ಇಲ್ಲವೋ ಕೆಲಸ ಆಗುವುದಿಲ್ಲ. ಆಗುವುದಿಲ್ಲ. ಕಟ್ಟಿಗಾಗಿ ನೀ ಹಿಡಿಯುವ ಪಟ್ಟು ಏನು ಎನ್ನುವುದು ನಾ ಚೆನ್ನಾಗಿ ಬಲ್ಲೆ. ಸರಿ. ಏನು ಸಾಮಾನ್ಯರೇ ಯವನಾಶ್ವ ಅಲ್ಲವೇ? ಅಲ್ಪ ಬಲನೆ ಅನುಸಾಲ್ವ, ಸಮರ್ಥನಲ್ವೇ ವೃಷಕೇತನ, ಸಾಮಾನ್ಯ ಸಾಮರ್ಥ್ಯವುಳ್ಳವನೇ ಮನ್ಮಥ. ಇವರೆಲ್ಲ ದೂರದಲ್ಲಿ ನನ್ನ ಕೈಯಲ್ಲಿ ಸೋತು ಹೊರಗಿದ್ದಾರೆ.
ಈ ಸಂದರ್ಭದಲ್ಲಿ ಸೋತವರನ್ನು ಆಧರಿಸಿ ಎತ್ತು ನಿಲ್ಲಬೇಕಾದ ನೀನು ಸಡಗರದಿಂದಲೇ ಬಂದಿದ್ದಿ. ಕೇಳಿದೆ ನಾನು, ಏನು? ವೀರತೃಪದನ ಗೆಲ್ದಾತನ ತೋಟಿ, ಜಟಾಜೂಟನ ಕೂಡೆ ಕಾದಾಡಿದಾತನ ತೋಟಿ, ಮಾತ್ರವಲ್ಲ ನಾಗಲೋಕವನ್ನು ಸೇರಿದಾತನ ತೋಟಿ, ವೀರ ಭೀಪಸ್ಸುವಿನ ತೋಟಿ, ತೋಟಿಗಳೆಲ್ಲ ನಿನ್ನತಾದ ಕೀರ್ತಿಯ ತೋಟವನ್ನು ಕಟ್ಟಿ ಆಡುವುದನ್ನೆಲ್ಲ ಕೇಳಿದವನೇ ನಾನು. ಅಂತಹ ಒಬ್ಬ ಸಮರ್ಥನಾದಂತಹ ಅರ್ಜುನ ಮಾಡಿದ ಸಾಧನೆಯನ್ನು ಕಂಡು ತಾನು ಹೋರಾಟಕ್ಕೆ ನಿಲ್ಲುವ ಬದಲು ಹಯ ಕೊಡು, ಹಯ ಬಿಡು, ಕಪ್ಪ ಕೊಡು, ಎಂತದ್ದು ಬೇಡಲು ದ್ವಿಜರೇ ನೀನು. ಈ ಬೇಡುವ ಸಂಸ್ಕೃತಿ ಯಾರಿಗೆ? ದ್ವಿಜರಿಗೆ ಅದು ಭೂಷಣ. ಯಾಕಂದ್ರೆ ಒಂದು ದಿನದ ಬಾಳ್ವೆಗೆ ಬೇಕಾದ್ದನ್ನು ವಿಪ್ರರಾದವರಿಗೆ ಕೊಡುವುದು ನಮ್ಮ ಧರ್ಮ, ಯಾಚಿಸುವುದು ದೇಶಾವಾರು ವಿಪ್ರರಾದವರ ಕರ್ಮ. ಅತ್ತರಿಂದಲ್ಲಿ ತಪ್ಪು ಎನ್ನುವುದು ಬರುವುದಿಲ್ಲ. ಈಗ ನೀನು ಹೇಳ್ತಿ ನೀನು ಕ್ಷಾತ್ರಿಯ, ದೊಡ್ಡವ ಸಣ್ಣವ ಎಂಬ ಭೇದ ನಿನಗಿಲ್ಲ. ರಣಕ್ಷೇತ್ರ ಅಲ್ವೇ ಇದು, ಹೋರಾಟ ಮಾಡಬೇಕಾದವ. ಅದರ ಬದಲು ನಿಮ್ಮದ್ದು ನೀತಿ ಬೋಧೆ. ಏನು ನೀತಿ ಬೋಧೆಯಿಂದಲೇ ಮುಗಿಯುತ್ತದೆ ಅಂತ ನೀನು ಭಾವಿಸಿದೀಯಾ? ಖಂಡಿತ ಅದು ಸಾಧ್ಯವಿಲ್ಲ. ಯಾಕೆ? ನಿಮಗೆ ಬ್ರಾಹ್ಮಣರ ವೇಷ ಹಾಕಿ ಅಭ್ಯಾಸ ಉಂಟು. ಹೌದಪ್ಪ. ಕೆಲವರನ್ನು ನೋಡಬೇಕು, ನಿತ್ಯ ವೇಷಧಾರಿಗಳ ಹಾಗೆ ಕಾಣುವುದು. ಅವರು ಒಳಗೂ ವೇಷಧಾರಿಗಳು, ಹೊರಗೂ ವೇಷಧಾರಿಗಳು. ಆದ್ರೆ ಒಂದು, ಯಾಕೆ ಈ ಬ್ರಾಹ್ಮಣರ ವೇಷವನ್ನು ಮಾಡಿಯೂ ಮೋಸ ಮಾಡುವವರಿದ್ದಾರೆ. ನಾವು ಮೋಸ ಮಾಡ್ಲಿಲ್ಲ ಯಾರು. ಆ ಮಟ್ಟಿಗೆ ನಿಮ್ಮನ್ನು ಮೆಚ್ಚಬೇಕು. ಹಾಗೆ ಬ್ರಾಹ್ಮಣರ ವೇಷ ಹಾಕಿ ನೀನು ಮದುವೆ ಆದದ್ದು ಬಿಟ್ಟರೆ ವೇಷ ಮಾಡ್ಲಿ. ಮತ್ತೆ ನಮ್ಮದೆಲ್ಲ ನಾವು ಯಾವ ವೇಷ ಹಾಕಿದ್ರು ಹೆಚ್ಚಾಯ್ತು ಅಂತಲ್ಲ, ವೇಷಕ್ಕೆ ಮೋಸ ಮಾಡದೆ ಹೋಗ್ತೇವೆ ನಾವು. ನೀವು ವೇಷಕ್ಕೆ ಮೋಸವೂ ಮಾಡುವುದಿಲ್ಲ. ಈ ಪ್ರಪಂಚದಲ್ಲಿ ಯಾವ ವೇಷಧಾರಿಯೇ ಆಗಲಿ ಅವ ಮೋಸ ಮಾಡ್ಲಿಕ್ಕೆ ವೇಷ ಮಾಡಬಾರದು. ಅವ ಮಾಡಿದ ವೇಷಕ್ಕೆ ನ್ಯಾಯ ಕೊಟ್ಟು ನಮಗಾದ ಇತರರು ಚಿರಸ್ಮರಣೀಯವಾಗಿ ಅವನ ವೇಷದ ಬಗ್ಗೆ ಆಡುವಂತೆ ಬದುಕುವ ವೇಷವೇ ನಿಜವಾದ ವೇಷಧಾರಿ. ಅದಕ್ಕಾಗಿ ಹೇಳಿದ್ದು ಮಗನೇ, ರಂಗದಲ್ಲಿ ದೇವೇಂದ್ರನಾಗಿ ಹೊರಗೆ ಹೋಗಿ ಇದ್ದವರಲ್ಲಿ 2 ಕೊಡಿ ಅಂತ ತಕೊಳ್ಳುವ ವೇಷಧಾರಿ ಅಲ್ಲ. ಅಲ್ಲವೇ ಅಲ್ಲ. ಆದ್ದರಿಂದ ರಂಗದಲ್ಲಿ ಏನು ಆಡುತ್ತೇನು, ಬದುಕಿನಲ್ಲಿ ಸ್ವಲ್ಪವಾದರೂ ಅದನ್ನು ಮಾಡಬೇಕು. ರಂಗದಲ್ಲಿ ರಾಮನ ಕುರಿತು ಪಾರಾಯಣ ಮಾಡುವುದು, ಹೊರಗೆ ಹೋಗಿ ಕಾಮಾಯಣ ಓದುವುದಲ್ಲ. ಅವನ ಬದುಕು ರಾಮಾಯಣದ ಒಂದು ಪುಟದಲ್ಲಿ ಆದರೂ ಒಂದು ಅಕ್ಷರವಾಗಿ ಅನಾವರಣಗೊಳ್ಳಬೇಕು. ಆವಾಗ ಮಾತ್ರ ಅವನ ಬದುಕಿಗೆ ಅರ್ಥವ್ಯಾಪ್ತಿಯಾಗುತ್ತದೆ. ಆದ್ದರಿಂದಲೇ ಅರ್ಜುನ, ನಿನ್ನ ಕುರಿತಾಗಿ ನನಗೆ ಅಭಿಮಾನ ಉಂಟು. ಬೇಡಲು ದ್ವಿಜನೇ ನೀನು ಅಂತ ಯಾಕೆ ಕೇಳಿದೆ? ಒಂದು ಕಾಲದಲ್ಲಿ ಬೇಡಿ ಬದುಕಿದವರು ನೀವು, ಬ್ರಾಹ್ಮಣ ವೇಷ ಮಾಡಿ ಬದುಕಿದವರು. ಖಂಡಿತ. ಆದರೂ ಸತ್ಯ ಸ್ವರೂಪವಾದ ಬ್ರಾಹ್ಮಣ್ಯ. ಬ್ರಾಹ್ಮಣ ಅಂದ್ರೆ ಸತ್ಯ ಅಂತ ಅರ್ಥ. ಒಬ್ಬ ಬ್ರಾಹ್ಮಣ ನಾನು ಸತ್ಯ ಹೇಳ್ತೇನೆ ಅಂತ ಹೇಳಿದ್ರೆ ಅವನ ಬಟ್ಟೆ ಸರಿಸಿ ನೋಡ್ಬೇಕು ಜನಿವಾರ ಸರಿ ಉಂಟಾ ಅಂತ. ಯಾಕೆ? ಬ್ರಾಹ್ಮಣ ಹೇಳುವುದೆಲ್ಲ ಸತ್ಯವೇ. ಸತ್ಯವೇ. ಸತ್ಯ ಹೇಳಿದವನು ಮಾತ್ರ ಬ್ರಾಹ್ಮಣ. ಆದ್ದರಿಂದಲೇ ಸತ್ಯ ಸ್ವರೂಪಿಗಳಾಗಿ ಬ್ರಾಹ್ಮಣ ವೇಷವನ್ನು ಮಾಡಿದವರು ನೀವು, ಬದುಕನ್ನು ಅನಾವರಣಗೊಳಿಸಿದವರು ನೀವು. ಈ ಕಾಲಕ್ಕೆ ಅದೇ ಮರುನೆನಪೋ ಎಂಬಂತೆ ಕೊಡು ಬಿಡು ಅಂತ ಹೇಳ್ತಾ ಇದೆಯಲ್ಲ. ನಿನಗೆ ಪಡೆಯುವ ಸಾಮರ್ಥ್ಯ ಉಂಟು ಅಂತಾದ್ರೆ ನಮ್ಮದ್ದು ಈಗಲೂ ಉಂಟು ಅಂತ ಹೇಳುವುದಲ್ಲ. ಈಗ ಹೇಗುಂಟು ಅಂತ ಹೇಳಬೇಕು. ಸುಮ್ಮನೆ ಕೂತುಕೊಂಡು ಶಾಂತಿ ಶಾಂತಿ ಅಂತ ಇದ್ದಲ್ಲೆಲ್ಲ ಹೋಗುವಾಗ ನಾವು ಇಲ್ಲಿ ಕೂತ್ಕೊಂಡು ಶಾಂತಿ ಪಾಠ ಮಾಡುವುದಲ್ಲ. ನಿಮ್ಮತ್ತೆಲ್ಲ ಹೋಗುತ್ತಾ ಉಂಟು. ಇನ್ನಾದರೂ ಎಚ್ಚೆತ್ತುಕೊಂಡು ಕ್ರಾಂತಿಯನ್ನು ವಿರಚಿಸಿ ಕ್ರಾಂತದರ್ಶಿಯಾಗುವ ವಾಂಛೆ ಉಂಟು ಅಂತಾದ್ರೆ ಕೊಡು ಸಮಾರ. ಯಾಕೆ ಇಷ್ಟು ಮಾತನ್ನ ನಾನು ಹೇಳಿದ್ದು ಅಂತ ನಿನಗೆ ಇನ್ನೂ ಅರ್ಥ ಆಗಲಿಲ್ಲ. ಏನು? ಯಾಕೆ ಗೊತ್ತುಂಟಾ? ಇಷ್ಟು ಹೇಳಿದ್ರು ಕೂಡ ಹೀಗೆ ಹೇಳುತ್ತೆ. ನಾನು ಭಾವಿಸಿದ್ದು ಹೇಗೆ, ನಾವೆಲ್ಲ ಒಂದು ಶಾಂತಿಗಾಗಿ ಕರೆ ಕೊಟ್ಟಂತಹ ಹೊತ್ತಿಗೆ ನೀವೆಲ್ಲ ಬಂದು ನಮಗೆ ನಮೋ ನಮೋ ಎನ್ನುವುದಾಗಿ ಜಯಕಾರ ಹಾಕುತ್ತೀರಿ ಅಂತ ಭಾವಿಸಿದ್ದು. ಈ ನಮೋ ನಮೋ ಎನ್ನುವುದಾಗಿ ನಮಗೆ ಜಯಕಾರ ಹಾಕುವುದಿಲ್ಲ ಅಂತಾದ್ರೆ ನಮ್ಮೊಳಗೆ ಏನುಂಟು ಅಂತ ನಾವು ಹೇಗೂ ತೋರಿಸ್ತೇವೆ. ಒಳ್ಳೇದು. ಕತ್ತಲನ್ನ ಮಾಡಿಯೂ ನಾವು ರಾತ್ರಿ ಕಾಲದಲ್ಲಿ ಹೋಗಿ ಹೊಡೆದದ್ದುಂಟು ಈ ಪಾರ್ಥ. ಗೊತ್ತಿದೆ ನನಗೆ. ಅಷ್ಟೆಲ್ಲ ಮಾಡಿಯೇ ನೀವು ಕತ್ತಲಿನಲ್ಲಿ ಹೊಡೆಯುತ್ತೀರಿ, ಬೆಳಕಿನಲ್ಲಿಯೂ ಹೊಡೆಯುತ್ತೀರಿ. ನರ ಎನ್ನುವುದಾಗಿ ನೆಗಳತೆಯನ್ನು ಪಡೆದಿದ್ದೆ. ಪರಿಣಾಮದಲ್ಲಿ ದುಷ್ಟ ಮತನಾದದ್ದು ನೆನಪಿರಲಿ ನಿನಗೆ. ಆಗಲಿ. ಸಮುದ್ರ ಮತನದಲ್ಲಿ ಆದದ್ದು ಹೌದಲ್ಲ. ಯಾಕೆ ಎಷ್ಟು ಮಾತನ್ನು ಹೇಳಿದೆ ನಿನಗೆ? ತರಳ ಯುದ್ಧ ಮಾಡ್ಲಿಕ್ಕೆ ಬರುವುದಿಲ್ವ? ಹಾಗಾದ್ರೆ ತರಳರ ಪ್ರಾಯದಲ್ಲಿ ನಾನು ಹೊಡೆದದ್ದುಂಟು ಮಗನೇ. ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕೆ ಬಹಳಷ್ಟು ಮಂದಿ ಇದ್ರು. ಅಂತಹ ಪರಿಸರವೂ ನನಗೆ ಒದಗಿ ಬಂದಿತ್ತು. ಅದೆಲ್ಲವನ್ನ ಕಳೆದು ನೀನು ಹೇಳಿದೆಯಲ್ಲ, ಭಗವದ್ಗೀತೆಯನ್ನ ನೀನು ಕೇಳಿದೆ. ನಿಜ. ಜಿಜ್ಞಾಸುವಾಗಿ ನಿಂತೆ ಆ ಕೃಷ್ಣನೇ ಅವನ ನಿಜವಾದಂತಹ ಜ್ಞಾನದ ಕಣ್ಣುಗಳನ್ನ ನನ್ನೊಳಗೆ ಇರಿಸಿದ. ಸರಿ, ಜ್ಞಾನಿಯಾದೆ. ಅಲ್ಪ ಸಮಯಕ್ಕಾದ್ರೂ ಆ ಹೊತ್ತಿಗೆ ನಾನು ಜ್ಞಾನಿಯಾಗಿದ್ದೇನೆ. ಅದರಲ್ಲಿ ಹಲವೊಂದಿಷ್ಟನ್ನು ಇಲ್ಲಿಯ ತನಕ ನೆನಪಿರಿಸಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದೇನೆ. ಆಲೋಚನೆಯನ್ನು ಮಾಡು. ಈ ತುರಗ ಮೇಧ ಎನ್ನುವುದು ನಡೀತಾ ಇರುವುದು ಯಾಕೆ ಅಂತ ಕೇಳಿದ್ರೆ
ಅಶಾಂತಿ ಎನ್ನುವುದು ಉಂಟಾಯಿತು, ನಮ್ಮವರನ್ನೇ ಕೊಂದಿದ್ದೇವೆ ಎನ್ನುವಂತಹ ಭಾವ, ಶಾಂತಿ ನೆಲೆಗೊಳ್ಳಬೇಕು ಎನ್ನುವಂತಹ ಕಾರಣದಿಂದಲೇ ಕೃಷ್ಣ ಎತ್ತಿಕೊಂಡಂತಹ ಯುದ್ಧ ಇದು ಹೌದಲ್ವ ಮೊದಲು. ಇನ್ನು ಮತ್ತೊಂದಿಷ್ಟು ಅಶಾಂತಿ ಆಯಿತು ಅಂತಾದ್ರೆ, ನಿನ್ನಂತವನನ್ನು ನಾನು ಕೊಂದು ಕಳೆದೆ ಅಂತ ಆದ್ರೆ ನೆಮ್ಮದಿ ಎನ್ನುವುದು ನಮಗೆ ದೊರಕೀತೋ ಎನ್ನುವುದಾಗಿ ನೀನು ನನ್ನ ಸ್ಥಾನದಲ್ಲಿ ನಿಂತು ಆಲೋಚನೆಯನ್ನ ಮಾಡಿದ್ರೆ ಗೊತ್ತಾಗುತ್ತದೆ. ಆ ನೆಲೆಯಲ್ಲಿಯೇ ಸಣ್ಣವ ಅಂತ ಹೇಳಿದ್ದು, ಬೇರಾವ ನೆಲೆ ಅಲ್ಲವೇ ಅಲ್ಲ. ಇನ್ನು ಯುದ್ಧವೇ ಬೇಡವೋ, ಯುದ್ಧವೇ ಬೇಕು ಎನ್ನುವ ನಿಮ್ಮ ಹಮ್ಮಲ ಉಂಟು ಅಂತಾದ್ರೆ ನಿನ್ನ ತಾತನನ್ನ ಕಳುಹಿಸಿಕೊಡು. ಅಪ್ಪ ಒಂದರ್ಥದಲ್ಲಿ ಸಮಾನ ಪ್ರಾಯ ಹೌದು, ಹೌದು. ಆ ಸಮಾನ ಪ್ರಾಯದಾದಂತವರು ಬಂದದ್ದೇ ಹೌದು ಅಂತಾದ್ರೆ ಅವನಲ್ಲಿ ಮಾತಾಡುವುದು ಅಥವಾ ವಿಷಯವನ್ನು ಸ್ಪಷ್ಟೀಕರಿಸುವುದು ಯಾವುದೂ ಅಲ್ಲ ಯುದ್ಧವು. ಯುದ್ಧಕ್ಕೆ ನಾವು ಮುಂದಾಗುತ್ತೇವೆ. ಹಾಗಾಗಿ ಹೇಳುವುದು ರಾಜನೀತಿಯ ಧರ್ಮ ಅಂತ ಹೇಳಿದ್ರೆ ಸಾರಿ ಕೊಂದರೆ ಪಾಪವಿಲ್ಲ. ಹೌದಾ? ನಿಜ, ರಾಮನದ್ದು ಅಲ್ವಾ? ಅದೇ ಆದರ್ಶವನ್ನು ಹೊತ್ತು ನಾವು ಬದುಕುತ್ತಾ ಇದ್ದೇವೆ. ಆ ನೆಲೆಯಲ್ಲಿ ಈಗಲಾದ್ರೂ ಅರ್ಥವಿಸಿಕೊಂಡು ದುರಗವನ್ನ ಬಿಡು, ಕಪ್ಪವನ್ನ ಕೊಡು, ಇಲ್ಲ ತಾತನನ್ನ ಕರೆಯಿಸಿ. ನನ್ನ ದುಬ್ಬರಿಗೆಯ ಹೇರಲಾಗದವ ಮೇರುವನ್ನೇ ಏರುತ್ತೇನೆ ಅಂತ ಹೇಳಿದನಂತೆ. ಸರಿ, ಎಷ್ಟು ಮಂದಿ ನಿನ್ನವರು ಸೋತರೂ ಕೂಡ ನೀನು ನನ್ನಲ್ಲಿ ಹೋರಾಟ ಮಾದ್ರಿ ಗೆಲ್ಲದೆ ನನ್ನ ಅಪ್ಪನನ್ನು ಕರೆಸಿಕೊಡು ಅಂತ ಹೇಳ್ತಾ ಇದ್ದಿ. ಯಾವ ಕಾರಣಕ್ಕೂ ಮೆಟ್ಟಿ ಕಲ್ಲನ್ನು ದಾಟಿಯೇ ಮನೆಯ ಒಳ ಪ್ರವೇಶ ಮಾಡಬೇಕು. ಹೌದಪ್ಪ. ಜಗಲಿಯನ್ನು ಹಾರಿಯೇ ಆಮೇಲೆ ಉಪ್ಪರಿಗೆ ಏರಬೇಕು. ಆದ್ದರಿಂದ ಮೊದಲು ಸುತನ್ವನೆಂಬ ಜಗಲಿಗೆ ಹಾರು, ಮತ್ತೆ ಹಂಸಧ್ವಜನೆಂಬ ಉಪ್ಪರಿಗೆ ನೋಡು. ಅದರ ಬದಲು ಇಲ್ಲೇ ನಿಂತು ಕೊಪ್ಪರಿಗೆಯ ಕನಸು ಕಂಡರೆ ಏನ್ ಮಾಡ್ತಿ? ನಾಳೆ ಉಪ್ಪರಿಗೆ ತೋರಿಸಿ ಏನು ಅಂತ ನಾನು ತೋರಿಸಬೇಕೋ ಬೇಡ. ಬಾಪುರಿ ಪೂತುರಿ ಸುಧನ್ವ ಏನು ನಿಜವಾಗಿ ಸಂತೋಷ ಆದದ್ದು ಹೌದು. ಹಾಲನ್ನ ಕುಡಿದಾಗ ಆಗುವಂತಹ ಆನಂದ, ಅಂತಹ ಆನಂದವೇ ಈ ಹೊತ್ತಿಗೆ ನನಗಾಗುತ್ತಾ ಉಂಟು ಎನ್ನುವುದಕ್ಕೆ ಎರಡು ಮಾತಿಲ್ಲವೇ ಇಲ್ಲ. ರಣಕ್ಷೇತ್ರದಲ್ಲಿ ಇಲ್ಲಿಯ ತನಕ ಮೂರು ಲೋಕದಲ್ಲಿಯೂ ನಿನ್ನಂತವರನ್ನ ನಾ ಕಾಣೆ, ಅನುಮಾನವಿಲ್ಲವೇ ಇಲ್ಲ. ಒಂದರ್ಥದಲ್ಲಿ ನನ್ನ ಮಗನಾದಂತಹ ಅಭಿಮನ್ಯುವಿಗಿಂತ ನೀನು ಮೇಲಿದ್ದಿ. ಹಾಗಾಗಿ ಈಗಲೂ ನನಗನ್ನಿಸು ನಿನ್ನಂತವರನ್ನ ಉಳಿಸಿಕೊಳ್ಳಬೇಕು. ಈ ರಣಕ್ಕೆ, ಈ ಕ್ಷೇತ್ರಕ್ಕೆ ನೀನು ಬೇಕು ಎನ್ನುವುದಕ್ಕೆ ಮತ್ತೆ ಮಾತಿಲ್ಲ. ಹಾಗಾಗಿ ಹೇಳ್ತೇನೆ, ಈಗಲಾದರೂ ನಿಜವಾಗಿ ಪಾರ್ಥನ ಮನಸ್ಸೇನು ಎನ್ನುವುದನ್ನು ಅರ್ಥವಿಸಿಕೊಂಡು ನಮ್ಮ ಜೊತೆಯಾಗಿ ಬಾ. ಒಂದು ವೇಳೆ ಅಲ್ಲ ಅಂತ ಹೇಳಿಯಾದ್ರೆ ಮೊದಲು ಹೇಳುವಾಗೆ ಹೇಳು, ನೀನು ಸಣ್ಣವನಿದ್ದೆ, ನಿನ್ನ ಆಗ್ಲಿಕ್ಕಿಲ್ಲ, ಅಪ್ಪನನ್ನ ಕರೆಸಿ. ಧನಂಜಯ ಕೇಳು, ಮೃತ್ಯುಂಜಯನೊಡನೆ ಕೂಡಿ ನೀ ಸೆಣಸಾಡಿದ ಶೌರ್ಯ ಅದನ್ನು ನಾನು ಕೇಳಿ ಬಲ್ಲವನೇ ಇದ್ದೇನೆ. ಆದರೆ ಈ ಮೊದಲು ನೀನು ಮೆರೆದದ್ದು ಹೇಗೆ ಎನ್ನುವುದನ್ನು ನಾನು ಬಲ್ಲೆ. ಸರಿ, ಶ್ರೀಕೃಷ್ಣನ ಲಲಿತ ಸಾರಥ್ಯದ ಬಲು ಅದರಿಂದಲೇ ನೀ ಮೆರೆದವನಿದ್ದಿ. ಇವತ್ತು ಕೃಷ್ಣನನ್ನು ಬಿಟ್ಟು ಬಂದಿದ್ದಿ. ಕೃಷ್ಣ ಯಾರು ಅಂತ ಪಾಪವ ಹುಡುಕುವ ಸ್ಥಿತಿ ಬಂದಿದೆ. ಆದ್ದರಿಂದ ಅವನಿಗೆ ಇಲ್ಲಿ ಬಂದವ ಹೋಗುತ್ತೇನೋ ಇಲ್ವ ಅನ್ನುವ ಸ್ಥಿತಿ. ಯಾರಿಗೆ? ನಿನ್ನ ಜೊತೆಯಲ್ಲಿ ಬಂದ ಯವನ ಅಶ್ವನಿಗೆ. ಆರಂಭಕ್ಕೆ ಅವನ ಮುಖ ಹೀಗಿರ್ಲಿಲ್ಲ, ಪ್ರಶಾಂತನ ಆಚಾರವೇ ಹೋಗಿತ್ತು, ವಿಚಾರದಲ್ಲೇ ತೊಡಗಿದ್ದ. ಆದ್ದರಿಂದ ಅವನ ಮುಖದಲ್ಲಿ ಪ್ರಶಾಂತತೆ ಮೂಡಬೇಕು ಅಂತಿದ್ರೆ ನಿನ್ನ ಜೊತೆಯಲ್ಲಿ ತಾನಲ್ಲ ಸಾರಥಿಯಾಗಿ, ಇವತ್ತಿನ ಸಾರಥ್ಯ ಅವನದ್ದಲ್ವಾ? ಆದ್ದರಿಂದ ಈಗಲೂ ಹೇಳ್ತೇನೆ, ಲಲಿತ ಸಾರಥ್ಯಗಳು ಅವನಲ್ಲ, ಇನ್ನೊಬ್ಬ ಇದ್ದಾನಲ್ಲ ಶ್ರೀಕೃಷ್ಣ ಸ್ವಾಮಿ, ಅವನ ಬರಿಸಿಕೋ. ಬಂದನಾದರೆ ಮತ್ತೆ ಎಣ್ಣೆಯ ಸತ್ವ ಕಾಣಿಪೆ ಅವನ ಬರಿಸು, ಅವಾಗ ನಾನೇನು ಏನು ಮಾತಾಡ್ತಿ ಅಂತ ಬೇಕಲ್ಲ. ಸಾರಥಿಯಾಗಿ ಕೃಷ್ಣನನ್ನ ಕರೆಯಿಸಬೇಕು. ನಿಜವಾಗಿ ಹೇಳಬೇಕು, ಇವತ್ತಿನ ಈ ಪ್ರಸಂಗಕ್ಕೆ ಕೃಷ್ಣನ ಅಗತ್ಯವೇ ಇಲ್ಲ ಅಂತ ನಾವು ಬಿಟ್ಟು ಬಂದದ್ದು. ಹೌದಾ? ಮತ್ತೆ ಯಾಕೆ ಅಂತ ಕೇಳಿದ್ರೆ, ಯಾಕೆ ಬಂದವ ಮಹಾರಥಿ ಎನ್ನುವುದನ್ನ ಸರಿಯಾಗಿ ನೆನಪಿಟ್ಟುಕೋ. ಹುಲುಭೂಪರ ಹುಡುಗ ನಿನ್ನಂತವನ್ನ ಗೆಲ್ಲುವುದಕ್ಕೆ ಬೇಕಾಗಿ ಕೃಷ್ಣನ ಸಾರಥ್ಯ, ಕೃಷ್ಣನ ಕುರಿತಾಗಿ ಅವಹೇಳನ ಅಲ್ಲವೇ ಇಲ್ಲ. ಅವನ ಸಾರಥ್ಯದಲ್ಲಿ ನಾವು ಬದುಕಿ ಗೆದ್ದಿದ್ದೇವೆ ಎನ್ನುವುದಕ್ಕೆ ಎರಡು ಮಾತಿಲ್ಲವೇ ಇಲ್ಲ. ಆದ್ರೆ ನಿನ್ನಂತವನ ಎದುರಿಗೆ ಅವನ ಸಾರಥ್ಯ ಇಲ್ಲದೆಯೂ ಗೆಲ್ಲುತ್ತೇವೆ ಎನ್ನುವಂತಹ ವಿಶ್ವಾಸ ನನಗುಂಟು. ನಿನ್ನೊಳಗೆ ಸತ್ವ ಉಂಟು ಅಂತ. ಕೃಷ್ಣ ಇಲ್ಲದೆ ಗೆಲ್ಲುತ್ತೇನೆ ಎನ್ನುವಂತ ನಿನ್ನ ಯೋಚನೆ ಅದು ಬರಿದಾದದ್ದು. ಮಂಜುನಾಥನ ಸಖನಾದ ಕೃಷ್ಣನನ್ನು ಇವತ್ತಿನ ಪ್ರಸಂಗದಲ್ಲಿ ಬರಿಸದೆ ಹೋದ್ರೆ ನಾನು ವೀರ ಸುತನ್ವನಲ್ಲ. ಏನು ಅಂತ ತೋರಿಸಿಕೊಡ್ತ ಕ್ಷಣದಿ ಸೋಲಲು ಪಚಾರಿಸುತ್ತ
ಏನು ಧೀರನೆ ಬಲವೀರನೆ ನೋಡು ಏನು ಧೀರನೆ ನೋಡು ಏನು ಧೀರನೆ ನೋಡು ಏನು ಧೀರನೆ ಬಲರೆ ವಿಲರೆ ಶೂರನೇ ಕಲಹದಲ್ಲಿ ಮೆಚ್ಚಿದೆ ಬಲರೆ 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 ಶೂರನೇ ಕಲಹದಲ್ಲಿ ಮೆಚ್ಚಿದೆ ಬಲವೀರನೇ ನೋಡುವುದೇನು ಶೂರನೇ ಶಿವನ ಕೂಟೆ ಸೆಣಸಿದಂತ ಅವನ ಎಲ್ಲಿದೆ ಶಿವನ 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 ಕೂಡೆ ಸೆಣಸಿದಂತ ಅವನ ಎಲ್ಲಿದೆ ಶಿವನ ಕೂಡೆ ಶಿವನ ಕೂಡೆ ಶಿವನ ಕೂಡೆ ಸೆಣಸಿದಂತ ಅವನ ಎಲ್ಲಿದೆ ದಾನವನಿ ಮಾತ ಕವಚ ಗೆಲ್ಲಿದ ಶೌರ್ಯ ಎಲ್ಲಿದೆ ದಾನವನಿ ಮಾತ ಕವಚ ಗೆಲ್ಲಿದ ಶೌರ್ಯವೆಲ್ಲಿದೆ ವೀರನೇ ನೋಳ್ಪುದೇನು ಶೂರನೇ ಮಾಡ್ಪುದೇನು ಧೀರನೇ ಎಲ್ಲಿ ಹೋಯಿತೋ ನಿನ್ನ ಸತ್ವ ಕದನದ ಕಣದಲ್ಲಿ ಒಬ್ಬ ಹುಡುಗ ಅಂತ ನೀ ಹೇಳಿದ್ದಿ ನಿಮಗೆಲ್ಲ ನಮ್ಮದ್ದಿದ್ದ ಆಗುವುದಿಲ್ಲಲ್ಲ ಈ ಜಾಗಕ್ಕೆ ಬೇರೆ ಬೇಕು ಏನು ತಲೆ ಅಡ್ಡ ಹಾಕಿದ್ದಿ ಎತ್ತಿ ನೋಡು ನಿನಗೆ ಹುಡುಗ ಅಂತ ಅನ್ನಿಸಿದೆ ಮಕ್ಕಳಾಟಕ್ಕೆ ಮರುಳು ಬುದ್ಧಿ ಅಂತಾಗಿದೆ ನಿನಗೆ ಏನು ಅಂತ ಭಾವಿಸಿದ್ದಿ ನಾವು ಹೇಳುವುದಿಲ್ಲ ಪೂರ್ತಿ ಯಾಕೆ ಬಲ್ಲಯ್ಯ ಕದನ ಕ್ಷೇತ್ರವಿದು ಸವಾಲನ್ನು ಸವಾಲಾಗಿ ಸ್ವೀಕರಿಸುವ ಮನೋಭಾವವುಳ್ಳವರು ನಾವು ನಮ್ಮನ್ನು ಹೊರಗೆ ಕಂಡ ಹಾಗಲ್ಲ ನಮ್ಮ ಒಳಗೆ ಹೊರಗೆ ಎಷ್ಟು ನಗು ಉಂಟೋ ಒಳಗೆ ಅಷ್ಟೇ ವಜ್ರಸತ್ವ ಉಂಟು ಆದ್ದರಿಂದಲೇ ಇದು ದೊಡ್ಡಸ್ತಿಕೆಯಲ್ಲ ಅರ್ಜುನ ಇದು ನಮಗೆ ಅಭಿಮಾನದ ಪ್ರಶ್ನೆ ಇಲ್ಲಿಯೂ ನಾವು ಇಷ್ಟು ಮಾಡದಿದ್ರೆ ಮತ್ತೆಂಥದ್ದು ನಮ್ಮನ್ನು ನಂಬಿದವರಿಗೆ ಮೌಲ್ಯ ಏನುಂಟು ಒಬ್ಬನಿಂದ ಎಲ್ಲ ಆಗುತ್ತದೆ ಎನ್ನುವ ಕಲ್ಪನೆ ಭ್ರಮೆ ಇವತ್ತು ನಾನು ನಾಳೆ ಇನ್ನೊಬ್ಬ ಈ ಜಾಗಕ್ಕೆ ಬಂದೇ ಬರ್ತಾನೆ ಅರ್ಜುನ ಆದ್ದರಿಂದಲೇ ಈ ನೆಲದ ಸತ್ವವದು ಇದು ಅಂಕೆಯ ನೆಲ ಅಲ್ಲ ಇದು ನಿಶಂಕದ ನೆಲ ಇಲ್ಲಿ ಯಾರೂ ಕೋಲ ಹಾಕಲಿಕ್ಕಿಲ್ಲ ಇದು ಅಂಕೋಲ ಆದ್ದರಿಂದ ಅಂಕೆಯ ಒಳಗೆ ಉಂಟು ನಮ್ಮ ಸತ್ವ ಹಾಗಾದ ಕಾರಣ ಹೇಳ್ತೇನೆ ವೀರರು ಉದಿಸಿದ ಭೂಮಿ ಇದು ಧೀರರು ಉದಿಸಿದ ಭೂಮಿ ಇದು ಇಲ್ಲಿನ ಮಣ್ಣಿನ ಕಣಗಳಲ್ಲಿಯೂ ವೀರತ್ವದ ಸತ್ವ ಉಂಟು ಇಲ್ಲಿ ಪ್ರತಿಯೊಬ್ಬರು ನಾಯಕರೇ ಆದ್ದರಿಂದ ಕಾಯಕದ ಸತ್ವವನ್ನರಿತ ವೀರ ಭಟರು ಅಂತಹ ನೆಲದಲ್ಲಿ ನಿನ್ನಲ್ಲಿ ಹೋರಾಟ ಮಾಡಿದ್ದೇನೆ ಹೆಮ್ಮೆ ಅಲ್ಲ ಇದು ಸ್ವಾಭಿಮಾನ ಅರ್ಜುನ ಶಿವನ ಕೂಡೆ ಸೆಣಸಿದ ನಿನ್ನ ಶೌರ್ಯ ಮಾತ್ರವಲ್ಲ ಆ ನಿವಾತ ಕವಚಾದಿಗಳನ್ನು ವಧಿಸಿದ ಶೌರ್ಯ ಕರ್ಣನೋ ಮುಖ್ಯರಾದ ಭಟರನ್ನು ಕೆಡಹಿದ ನಿನ್ನ ಸತ್ವ ಈಗ ಎಲ್ಲಿ ಅನಾವರಣಗೊಳ್ಳಿಲ್ಲ ಈ ಪ್ರಪಂಚದಲ್ಲಿ ಎಷ್ಟೇ ಸತ್ವ ಇದ್ದರೂ ಕೂಡ ಧಾರ್ಮಿಕನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅರ್ಜುನ ಆದ್ದರಿಂದಲೇ ನಾಯಕರಾದವರು ಧಾರ್ಮಿಕ ಪ್ರಭುಶಕ್ತಿಗಳಾಗಬೇಕು ಅಂತ ಪ್ರಾಜ್ಞರಾಡಿದ್ದು ಅಂತಹ ಧರ್ಮ ನಮ್ಮ ಹುಟ್ಟು ಗುಣ ಕರ್ಮವೇ ನಮ್ಮ ಧರ್ಮ ಅದುವೇ ನಮ್ಮ ಮರ್ಮ ಅಂತ ಕಾದಾಡಿದ್ದೇನೆ ಈ ನೆಲದಲ್ಲಿ ನೆಲನೋಟಕನಾಗಿದ್ದಿ ನಾನು ಎನ್ನುವುದನ್ನು ಬಿಟ್ಟಿದ್ದೇನೆ ನೀನು ಎನ್ನುವ ಸತ್ಯವನ್ನು ತಿಳಿದು ಕೃಷ್ಣಾರ್ಪಣ ಮಾಡಿದ್ದೇನೆ ಏನಾದರೂ ಇನ್ನು ತಲೆ ಎತ್ತಬೇಕಿದ್ರೆ ಕೃಷ್ಣನನ್ನು ಭರಿಸು ಆವಾಗ ನೋಡ್ತೇನೆ ಎಂಥದ್ದು ಕೃಷ್ಣ ಬರಬೇಕು ಅಂತಿದ್ರೆ ಇವ ಕೂತಿದ್ದಾನಲ್ಲ ಕೆಳಗೆ
ನಮಗೆ ಬೇಸರ ಎಂತದ್ದು ಗೊತ್ತುಂಟಾ? ಏನು ಜಾಗದಲ್ಲಿ ಯಾರು ಕೂತುಕೊಳ್ಬೇಕು ಅವರೇ ಕೂತುಕೊಳ್ಬೇಕು. ಕೆಲವು ಯೋಗ್ಯತೆ ಇದ್ದವರನ್ನು ಜಾಗದಲ್ಲೇ ಕೂತುಕೊಳ್ಳಿಸುವುದಿಲ್ಲ. ಯೋಗ್ಯತೆ ಇಲ್ಲದವರನ್ನು ಜಾಗದಲ್ಲಿ ಕೂತುಕೊಳ್ಳಿಸಿದ್ರೆ ಏನಾಗುತ್ತದೆ? ನಾಯಕನೇ ತಲೆ ಅಡ್ಡ ಹಾಕಬೇಕಾಗುತ್ತದೆ. ಆದ್ದರಿಂದ ಎಷ್ಟು ಯತ್ನ ಮಾಡಿದ ನಾವು ಯತ್ನದಲ್ಲೇ ಹಾಳಾಗಿ ದುಡಿದವರು, ನಮಗೆ ಬೆಲೆಯೇ ಇಲ್ಲ. ಈ ಸಲ ನಮ್ಮ ಯತ್ನದ ಆಳವಾಗಿ ಬರಬೇಕಾದ ಕೃಷ್ಣ ಸ್ವಾಮಿಯನ್ನು ಭರಿಸುವುದಕ್ಕೆ ಈ ಹುಲು ಸಾರಥಿಯನ್ನು ಬಲಿಯಾಗಿ ನೀಡುತ್ತೇನೆ. ನೋಡೋಣ.